ಮಾಲಿಕೆ 6. ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ಭಾರತಿ ಬಿ.ವಿ. ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 5. ಪುಸ್ತಕದ ಹೆಸರು ಮಿಸಳ್ ಭಾಜಿ. ಲೇಖಕರು ಭಾರತಿ ಬಿ.ವಿ. ಅಭಿಪ್ರಾಯ ಕದ್ರಿ ಕಮಲ ರೇಖಾದೇವಿ. ಓದುತ್ತಿರುವವರು ಸತೀಶ್ ನರಸಿಂಹ. ಲೇಖಕಿಯವರು ತಮ್ಮ ಮೊದಲ ಪುಸ್ತಕ ಸಾಸಿವೆ ತಂದವಳುವಿನಲ್ಲಿ ಸಾವಿನ ವಿಚಾರದಲ್ಲೂ ಹಾಸ್ಯವನ್ನು ಮರೆಯದೇ ನೋವಲ್ಲೂ ನಗೆಸಿದವರು. ಪ್ರಸ್ತುತ ಲಲಿತ ಪ್ರಬಂಧಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನ ದಕ್ಕಿದೆ. ಇಲ್ಲಿಯ ಘಟನೆಗಳೆಲ್ಲ ಭಾರತೀಯವರದ್ದು ಎಂದೆನಿಸದೆ ನಮ್ಮ ಮನೆಯದ್ದೇ ಅನಿಸುವಷ್ಟು ಸಹಜವಾಗಿದೆ, ಸುಂದರವಾಗಿದೆ. ತನ್ನ ತಂದೆ, ತಾಯಿ, ಅಕ್ಕ, ಗಂಡ, ಮಗ, ಸ್ನೇಹಿತರು, ಸಂಬಂಧಿಕರು, ಶಿಕ್ಷಕರ ಬಗ್ಗೆ ಬಿಂದಾಸಾಗಿ ಬರೆದಿದ್ದಾರೆ. ಇಲ್ಲಿ ಧನಾತ್ಮಕ ಚಿಂತನೆ ಇದೆ, ಬದುಕಿನ ಅದಮ್ಯ ಜೀವನಾನುಭವ ಪಾಠವಿದೆ, ನವಿರಾದ ಹಾಸ್ಯವಿದೆ, ವಿಡಂಬನೆ ಇದೆ, ಲವಲವಿಕೆ ಇದೆ. ತನ್ನ ಅನುಭವವನ್ನೇ ಲೇಖನವಾಗಿಸಿ, ಸುಂದರ ಚಂದದ ನೆನಪುಗಳಾಗಿಸಿ, ತಿಳಿಹಾಸ್ಯದಲ್ಲೇ ನಮ್ಮ ಮನಗಳಲ್ಲಿ ಮನೆ ಮಾಡಿದ್ದಾರೆ ಲೇಖಕಿ ಭಾರತಿ ಬಿ.ವಿ. ಅಪ್ಪನ ಶಿಸ್ತು, ಅಮ್ಮನ ಸಾವಿನ ಭವಿಷ್ಯ, ಮಕ್ಕಳೆನ್ನುವ ಪುಟ್ಟ ಪಿಶಾಚಿಗಳು, ಮಕ್ಕಳೇಕೆ ಮಾನ ತೆಗೆಯುತ್ತವೆ, ವಾಸ್ತುವಿಜ್ಞಾನ ಇತ್ಯಾದಿ ಹಳೆಯ ಪ್ರೇಮ ಹುಡುಕಿ ಬಂದಾಗ ಹೀಗೆ ದೈನಂದಿನ ವೈವಿಧ್ಯಮಯ ವಾಸ್ತವ ಸತ್ಯಗಳನ್ನು ಕಣ್ಣೆದುರಿಗಿಟ್ಟಿದ್ದಾರೆ. ಅಪ್ಪನ ಶಿಸ್ತು. ಇಲ್ಲಿ ಬರುವ ಇಂಕು ಪುರಾಣ ನಮ್ಮ ಬಾಲ್ಯದ ನೆನಪುಗಳೇ. ತೊಟ್ಟಿನ ಲೆಕ್ಕದಲ್ಲಿ ಗೆಳತಿಯರಿಗೆ ಸಾಲ ಕೊಡುತ್ತಿದ್ದದ್ದು, ಸಾಲ ತೆಗೆದುಕೊಳ್ಳುತ್ತಿದ್ದದ್ದು, ಓದುತ್ತಿದ್ದಂತೆಯೇ ನಾವು ಕೂಡ ಬಾಲ್ಯಕ್ಕೆ ತೆರಳಿ ಯೂನಿಫಾರ್ಮ್ ಮೇಲೆ ಚೆಲ್ಲಿದ ಇಂಕಿನ ಕಲೆಗಳು, ಬಿಳಿ ಬ್ಲೌಸ್ನ ಮೇಲೆ ಕಲೆ ಹೋಗದೆ ಅಮ್ಮನಿಂದ ಬಯಸಿಕೊಂಡಿದ್ದೆಲ್ಲ ನೆನಪಾಗುತ್ತದೆ. ಅಮ್ಮನ ಸಾವಿನ ಭವಿಷ್ಯದಲ್ಲಿ ಅಮ್ಮ ತನ್ನ ಬಗ್ಗೆ ಶಾಸ್ತ್ರ ಕೇಳಿದಾಗ ತಾನು 66ನೇ ವಯಸ್ಸಿನಲ್ಲಿಯೇ ಸಾಯುವುದಾಗಿ ಭವಿಷ್ಯ ನುಡಿಯುವಾತ ಹೇಳಿದ್ದ. ಇದನ್ನು ಆತಂಕವಿಲ್ಲದೆ ನಿರ್ಲಕ್ಷ್ಯದಿಂದ ನಗುತ್ತಲೇ ಹೇಳಿದ್ದರೂ ಅಮ್ಮ, ತಾನು ಮತ್ತು ಅಪ್ಪ ಮಾತ್ರ ಅಮ್ಮನ 66ನೇ ವರ್ಷದಲ್ಲಿ ಭಯ ಆತಂಕದಿಂದ ಇದ್ದುದನ್ನು ಲೇಖಕಿಯವರು ವಿವರಿಸಿದ್ದಾರೆ. ಅದೂ ಕೂಡ ಪಂಚಮಿ ಗುರುವಾರದಂದೇ ಸಾಯುವುದೆಂದು ಹೇಳಿದ್ದರಿಂದ ಆ ವರ್ಷ ಬರುವ ಎಲ್ಲ ಪಂಚಮಿಗಳನ್ನು ಕ್ಯಾಲೆಂಡರ್ನಲ್ಲಿ ಗುರುತು ಮಾಡಿಟ್ಟುಕೊಂಡು ಆ ದಿನ ಅನುಭವಿಸಿದ ಮಾನಸಿಕ ಅನುಭವಗಳನ್ನು ಬರೆದಿರುವರು. ಕೊನೆಗೆ ಪಂಚಮಿ ಎಂದು ಅಮ್ಮನಿಗೇನಾಯಿತು ಎನ್ನುವುದನ್ನು ಓದಿಯೇ ತಿಳಿಯಬೇಕು. ಮಕ್ಕಳೇಕೆ ಮಾನ ತೆಗೆಯುತ್ತವೆ? ಇದಂತೂ 100ಕ್ಕೆ 100ರಷ್ಟು ಸತ್ಯವಾದ ವಿಚಾರ. ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲರ ಅನುಭವಕ್ಕೆ ಬಂದ ವಿಷಯವೇ ಇದು. ಹೋದಲ್ಲೆಲ್ಲ ನಾವು ಮಕ್ಕಳು ತಿನ್ನುವುದಿಲ್ಲ ಎಂದು ಹೇಳಿ ವೇಸ್ಟ್ ಮಾಡಬಾರದು ಅಂತ ತಟ್ಟೆಯಿಂದ ತೆಗೆದೆಸೆದರೆ ಮಕ್ಕಳೇ ತಟ್ಟೆಯಲ್ಲಿದ್ದದ್ದನ್ನು ಈವರೆಗೆ ಅಂತಹ ತಿನಿಸು ತಿಂದಿಲ್ಲವೇನೋ ಎಂಬಂತೆ ತಿಂದು ಮತ್ತೆ ಮತ್ತೆ ಹಾಕಿಸಿಕೊಂಡು ನಮಗೆ ಮುಜುಗರ ಉಂಟು ಮಾಡುತ್ತಿದ್ದದ್ದು ಸುಳ್ಳಲ್ಲ. ತನ್ನ ಎತ್ತರದ ಕಾರಣದಿಂದ ಕೀಳರಿಮೆ, ಕಷ್ಟ, ಅವಮಾನಗಳನ್ನು ಅನುಭವಿಸಿ ಕಾಲಿಗೆ ಚಪ್ಪಲಿಯ ಸೈಜ್ ಸಿಗದೆ ಪಟ್ಟ ಅವಾಂತರ, ಎತ್ತರದ ಕಾರಣದಿಂದ ಬಸ್ಸಿನಲ್ಲಿ ಅನುಭವಿಸಿದ ಹಿಂಸೆ, ಎತ್ತರವೇ ಮಾನದಂಡವಾಗಿ ಯಾವುದೇ ಹುಡುಗನನ್ನು ಲವ್ ಮಾಡದ ಪರಿಸ್ಥಿತಿ, ಇವೆಲ್ಲವನ್ನೂ ಓದುವಾಗ ಮೊಗದಲ್ಲಿ ನಗವರಳುತ್ತದೆ. ಮದುವೆಯ ಬಳಿಕ ಗಂಡನ ಸಿಗರೇಟ್ ಸೇದುವ ಅಭ್ಯಾಸವನ್ನು ಬಿಡಿಸಲು ತಾಯಿ ಮಗ ಪಟ್ಟ ಶ್ರಮದ ನಡುವೆಯೂ ತನಗೆ ಸಿಗರೇಟಿನ ವಾಸನೆ ಬಲು ಇಷ್ಟ ಎಂದು ಲೇಖಕಿಯವರು ಸಂಕೋಚವಿಲ್ಲದೆ ಹೇಳಿಕೊಂಡಿದ್ದಾರೆ. ಹೀಗೆ ಪ್ರತಿಯೊಂದು ವಿಚಾರವನ್ನು ನೇರವಾಗಿ, ದಿಟ್ಟವಾಗಿ, ನವಿರಾದ ಹಾಸ್ಯದಿಂದ ನಮ್ಮನ್ನು ನೆನಪಿನಂಗಳಕ್ಕೆ ಜಾರುವಂತೆ ಮಾಡುವಲ್ಲಿ ಲೇಖಕಿಯವರು ಸಫಲರಾಗಿದ್ದಾರೆ. ಎಲ್ಲರೂ ಒಮ್ಮೆ ಓದಿ ಸವಿಯುವುದಕ್ಕೆ ಒಂದೊಳ್ಳೆ ಪುಸ್ತಕ ಇದು. ನೀವು ಓದಿ ಆನಂದಿಸಿ. ಧನ್ಯವಾದಗಳು.